ನಮಸ್ಕಾರ. ಆರ್ಸಿಬಿ ಗೆದ್ದ ಬಳಿಕ ಹೊಡೆಯಿತು ಬಂಪರ್ ಲಾಟರಿ, ಬದಲಾಯಿತು ಐಪಿಎಲ್ನ ಸಂಪೂರ್ಣ ಪಾಯಿಂಟ್ಸ್ ಟೇಬಲ್. ಆರ್ಸಿಬಿಗಿರುವ ಸ್ಥಾನ ಯಾವ್ದು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಆರ್ಸಿಬಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಿದ ಲೀಗ್ ಸೀರೀಸ್ನ ಕೊನೆಯ ಮ್ಯಾಚ್ನಲ್ಲಿ 5 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವುದರ ಮೂಲಕ ಶುಭ ಶುಕ್ರವಾರವನ್ನ ತನ್ನದಾಗಿಸಿಕೊಂಡಿದೆ ರೆಡ್ ಆರ್ಮಿ. ಈ ಗೆಲುವಿನೊಂದಿಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೈಯೆಸ್ಟ್ ಎವರ್ ಟಾರ್ಗೆಟ್ ಅನ್ನ ಚೇಸ್ ಮಾಡಿದ್ದಲ್ಲದೆ 50ನೇ ವಿಕ್ಟರಿ ಬಾರಿಸಿದ ವಿಶೇಷ ಸಾಧನೆಯನ್ನು ಕೂಡ ನಮ್ಮ ಆರ್ಸಿಬಿ ತಂಡ ನಿರ್ಮಿಸಿತ್ತು. ಮನೆ ಮಗ ದೇವದತ್ ಪಡಿಕಲ್ ಆಡಿದ ಆ ಕ್ಯಾಮಿಯೋ ಇನ್ನಿಂಗ್ಸ್, ದತ್ತುಪುತ್ರ ವಿರಾಟ್ ಆಡಿದ ಆ ಮ್ಯಾಚ್ ವಿನ್ನಿಂಗ್ ನಾಕ್ ತಂಡದ ಗೆಲುವಿನ ರುವಾರಿಯ ಇನ್ನಿಂಗ್ಸ್ ಎನಿಸಿಕೊಳ್ತಾವೆ. 206 ರನ್ಗಳ ಟಾರ್ಗೆಟ್ ಚೇಸ್ ಮಾಡುವಾಗ ಚೇಸಿಂಗ್ ಮಾಸ್ಟರ್ ವಿರಾಟ್ ಆಡಿದ ಆ 81 ರನ್ಗಳ ಇನ್ನಿಂಗ್ಸ್ ಅತ್ಯದ್ಭುತವಾಗಿತ್ತು. ಈ ಗೆಲುವಿನೊಂದಿಗೆ ಆರ್ಸಿಬಿ ತಂಡ ಈ ಟೂರ್ನಿಯಲ್ಲಿ 4ನೇ ವಿಕ್ಟರಿ ಬಾರಿಸುವುದರ ಜೊತೆಗೆ ಅಂಕಪಟ್ಟಿಯಲ್ಲಿ ಟಾಪ್ 2 ಸ್ಥಾನವನ್ನ ತಲುಪಿದೆ. ಸ್ನೇಹಿತರೆ, ಇದಕ್ಕೂ ಮುನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ 20 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 205 ರನ್ ಕಲೆ ಹಾಕಿತ್ತು. ಸುದರ್ಶನ್ ಶತಕ ಬಾರಿಸಿದ್ದು ಬಿಟ್ರೆ ಉಳಿದ್ಯಾವ ಬ್ಯಾಟರ್ ಕೂಡ ಹೇಳಿಕೊಳ್ಳುವಂತ ಆಟವಾಡಿಲ್ಲ. ಗುರಿ ಬೆನ್ನಟ್ಟಿದಂತಹ ಆರ್ಸಿಬಿ ತಂಡಕ್ಕೆ ಕನ್ನಡಿಗ ದೇವದತ್ ಪಡಿಕಲ್ 20 ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸಿ ಆಸರೆ ಆಗ್ತಾರೆ. ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ 81 ರನ್ಗಳ ಗೆಲುವಿನ ಇನ್ನಿಂಗ್ಸ್ ಆಡ್ತಾರೆ. ಇದರೊಂದಿಗೆ 18 ಓವರ್ಗಳಲ್ಲೇ ಆರ್ಸಿಬಿ 5 ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನ ಲೀಲಾಜಾಲವಾಗಿ ಚೇಸ್ ಮಾಡುವುದರೊಂದಿಗೆ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಪಡೆದುಕೊಂಡಿದೆ. ಇನ್ನೀಗ ಆರ್ಸಿಬಿ ಈ ಪಂದ್ಯ ಗೆದ್ದ ಬಳಿಕ ಬಿಡುಗಡೆ ಆಗಿರುವ ನ್ಯೂ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದ್ರೆ, ಮೊದಲ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವಿದ್ದು PBKS ಆಡಿದ 6 ಮ್ಯಾಚ್ಗಳಿಂದ 5 ಗೆಲುವು 1 ಡ್ರಾ ಕೊಂಡು 11 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಇನ್ನು 2ನೇ ಹಾಗೂ 3ನೇ ಸ್ಥಾನದಲ್ಲಿ ಕ್ರಮವಾಗಿ ಆರ್ಸಿಬಿ ಹಾಗೂ RR ತಂಡಗಳಿದ್ದು ಈ 2 ತಂಡಗಳು ಆಡಿದ 7 ಮ್ಯಾಚ್ಗಳಿಂದ 5 ಗೆಲುವು 2 ಸೋಲು ಕಂಡು 10 ಅಂಕಗಳೊಂದಿಗೆ ಆರ್ಸಿಬಿ ಸೆಕೆಂಡ್ ಹಾಗೂ 10 ಅಂಕಗಳೊಂದಿಗೆ ರಾಜಸ್ಥಾನ್ ಥರ್ಡ್ ಪ್ಲೇಸ್ ನಲ್ಲಿದೆ. ಇನ್ನು 4ನೇ ಸ್ಥಾನದಲ್ಲಿ ಹೈದರಾಬಾದ್ ತಂಡವಿದ್ದು SRH ಆಡಿದ 7 ಮ್ಯಾಚ್ಗಳಿಂದ 4 ಗೆಲುವು 3 ಸೋಲು ಕಂಡು 8 ಅಂಕಗಳೊಂದಿಗೆ 4ನೇ ಸ್ಥಾನದಲ್ಲಿದೆ. ಇನ್ನು 5ನೇ ಪ್ಲೇಸ್ ನಲ್ಲಿ ಚೆನ್ನೈ ತಂಡವಿದ್ದು CSK ಆಡಿದ 7 ಮ್ಯಾಚ್ಗಳಿಂದ 3 ಗೆಲುವು 4 ಸೋಲು ಕಂಡು 6 ಅಂಕಗಳೊಂದಿಗೆ 5ನೇ ಸ್ಥಾನದಲ್ಲಿದೆ. ಮತ್ತು 6ನೇ ಸ್ಥಾನದಲ್ಲಿ ಡೆಲ್ಲಿ ತಂಡವಿದ್ದು DC ಆಡಿದ 6 ಮ್ಯಾಚ್ಗಳಿಂದ 3 ಗೆಲುವು 3 ಸೋಲು ಕಂಡು 6 ಅಂಕಗಳೊಂದಿಗೆ 6ನೇ ಸ್ಥಾನದಲ್ಲಿದೆ. ಮತ್ತು 7ನೇ ಸ್ಥಾನದಲ್ಲಿ ಗುಜರಾತ್ ತಂಡವಿದ್ದು GT ಆಡಿದ 7 ಮ್ಯಾಚ್ಗಳಿಂದ 3 ಗೆಲುವು ಕಂಡು 6 ಅಂಕಗಳೊಂದಿಗೆ 7ನೇ ಪ್ಲೇಸ್ ನಲ್ಲಿದೆ. ಮತ್ತು 8ನೇ ಹಾಗೂ 9ನೇ ಸ್ಥಾನದಲ್ಲಿ ಕ್ರಮವಾಗಿ ಮುಂಬೈ ಹಾಗೂ ಲಕ್ನೋ ತಂಡಗಳಿದ್ದು ಈ 2 ತಂಡಗಳು ಆಡಿದ 7 ಮ್ಯಾಚ್ಗಳಿಂದ 5 ಸೋಲು 2 ಗೆಲುವು ಕಂಡು ತಲಾ 4 ಅಂಕಗಳೊಂದಿಗೆ ಮುಂಬೈ 8ನೇ ಹಾಗೂ ಲಕ್ನೋ 9ನೇ ಸ್ಥಾನದಲ್ಲಿದೆ. ಇನ್ನು 10ನೇ ಹಾಗೂ ಕೊನೆಯ ಪ್ಲೇಸ್ ನಲ್ಲಿ KKR ತಂಡವಿದ್ದು KKR ಆಡಿದ 7 ಮ್ಯಾಚ್ಗಳಿಂದ 5 ಸೋಲು 1 ಗೆಲುವು 1 ಡ್ರಾ ಕೊಂಡು 3 ಅಂಕಗಳೊಂದಿಗೆ 10ನೇ ಪ್ಲೇಸ್ ನಲ್ಲಿ. ಈ ಹಂತದಲ್ಲಿ ಟಾಪ್ 4 ಟೀಮ್ಗಳಾಗಿ ಪಂಜಾಬ್, RCB, ರಾಜಸ್ಥಾನ್ ಹಾಗೂ ಹೈದರಾಬಾದ್ ಟೀಮ್ಗಳು ಕಾಣಿಸಿಕೊಳ್ತಾ ಇವೆ. ಇನ್ನು ಆರೆಂಜ್ ಕ್ಯಾಪ್ ನಮ್ಮ ಕಿಂಗ್ ಕೊಹ್ಲಿ ಬಳಿ ಇದೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.